57ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಘನಾಕೃತಿಯು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರಿನ ಮೇಲೆ ಶಂಕುವನ್ನು ಜೋಡಿಸಿದ ಆಕಾರದಲ್ಲಿದೆ. ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯಗಳು 5 ಸೆಂಟಿಮೀಟರ್ಗೆ ಸಮವಾಗಿದೆ. ಸಿಲಿಂಡರ್ನ ಎತ್ತರ 11 ಸೆಂಟಿಮೀಟರ್ ಮತ್ತು ಘನಾಕೃತಿಯ ಒಟ್ಟು ಎತ್ತರ 23 ಸೆಂಟಿಮೀಟರ್ ಆದರೆ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ, ಓಕೆ, ಸೊ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನ ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಈ ಒಂದು ಘನಾಕೃತಿಯನ್ನ ನೋಡಿದ್ರೆ ಇಲ್ಲಿ ಕೋನ ಮತ್ತು ಸಿಲಿಂಡರ್ಗಳ ಮೊತ್ತ ಅಲ್ವಾ. ಹಾಗಾದ್ರೆ ಇಲ್ಲಿ ನಾವು ಈ ಒಂದು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಮೊತ್ತ ಏನಾಗತ್ತೆ, ಈ ಒಂದು ಘನಾಕೃತಿಯ ವಿಸ್ತೀರ್ಣ ಆಗತ್ತೆ. ಅದೇ ರೀತಿ ಈ ಒಂದು ಕೋನದ ಘನಫಲ ಮತ್ತು ಸಿಲಿಂಡರಿನ ಘನಫಲವನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ, ಈ ಒಂದು ಘನಾಕೃತಿಯ ಘನಫಲ ಸಿಗತ್ತೆ. ಹಾಗಾದ್ರೆ ಇಲ್ಲಿ ನಾವು ಮೊದಲನೇದಾಗಿ ಏನ್ ಮಾಡೋಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದ್ರೆ ನಮ್ಗೆ ಈ ಒಂದು ಶಂಕುವಿನ ಓರೆ ಎತ್ತರವನ್ನ ಕಂಡು ಹಿಡಿಬೇಕು. ಇಲ್ಲಿ ಓರೆ ಎತ್ತರವನ್ನ ಕೊಟ್ಟಿಲ್ಲ. ನಾವೇನ್ ಮಾಡೋಣ, ಪೈಥಾಗೋರಸ್ ಪ್ರಮೇಯವನ್ನ ಬಳಸ್ಕೊಂಡು ಈ ಒಂದು ಶಂಕುವಿನ ಓರೆ ಎತ್ತರವನ್ನ ನೋಡೋಣ. ಇಲ್ಲಿ ಘನಾಕೃತಿಯ ಒಟ್ಟು ಎತ್ತರ ಎಷ್ಟಿದೆ, ಘನಾಕೃತಿಯ ಒಟ್ಟು ಎತ್ತರ ಸೊ ಎಷ್ಟಿದೆ, 23 ಸೆಂಟಿಮೀಟರ್ ಅಲ್ವಾ. ಅದೇ ರೀತಿ ಸಿಲಿಂಡರಿನ ಎತ್ತರ ಎಷ್ಟು, ಸಿಲಿಂಡರ್ನ ಎತ್ತರ ಎಷ್ಟಿದೆ, ಎತ್ತರ ಸಿಲಿಂಡರ್ನ ಎತ್ತರ ಎಷ್ಟಿದೆ, 11 ಸೆಂಟಿಮೀಟರ್ ಅಲ್ವಾ. ನಾವೀಗ ಏನ್ ಮಾಡೋಣ, ಶಂಕುವಿನ ಓರೆ ಎತ್ತರ, ಶಂಕುವಿನ ಓರೆ ಎತ್ತರ ಬೇಕು. ಹಾಗಾದ್ರೆ ಇಲ್ಲಿ ಶಂಕುವಿನ ಓರೆ ಎತ್ತರವನ್ನ ಕಂಡುಹಿಡಿಯಲು ನಮ್ಗೆ ಶಂಕುವಿನ ಎತ್ತರ ಮತ್ತು ತ್ರಿಜ್ಯಗಳು ಅವಶ್ಯಕವಾಗಿ ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಶಂಕುವಿನ ಎತ್ತರ ಏನಾಗತ್ತೆ, ಶಂಕುವಿನ ಎತ್ತರ ಅಲ್ವಾ. ಸೊ ಇದೇನಾಗತ್ತೆ, ಘನಾಕೃತಿಯ ಒಟ್ಟು ಎತ್ತರ ಮೈನಸ್ ಸಿಲಿಂಡರಿನ ಎತ್ತರ. ಸೊ ಇವುಗಳನ್ನ ಕಳೆದಾಗ ಏನ್ ಸಿಗತ್ತೆ, ನನಗೆ ಶಂಕುವಿನ ಎತ್ತರ ಸಿಗತ್ತೆ. ಎಷ್ಟು ಬರುತ್ತೆ, 23ರಲ್ಲಿ 11 ಹೋದ್ರೆ 12 ಸೆಂಟಿಮೀಟರ್ ಬರುತ್ತೆ. ಹಾಗಾದ್ರೆ ಇಲ್ಲಿ ಶಂಕುವಿನ ತ್ರಿಜ್ಯ, ಶಂಕುವಿನ ತ್ರಿಜ್ಯ ಸೊ ಎಷ್ಟಿದೆ, ಶಂಕುವಿನ ತ್ರಿಜ್ಯ 5 ಸೆಂಟಿಮೀಟರ್ ಇದೆ ಅಲ್ವಾ. ಸೊ ಇಲ್ಲಿ ಶಂಕುವಿನ ತ್ರಿಜ್ಯ ಮತ್ತು ಸಿಲಿಂಡರಿನ ತ್ರಿಜ್ಯಗಳು ಸಮನಾಗಿದೆ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ, ಈ ಒಂದು ಶಂಕುವಿನ ಓರೆ ಎತ್ತರವನ್ನ ನೋಡೋಣ. ಎಲ್ ಬರಬರಿ ಏನಾಗತ್ತೆ, ವರ್ಗಮೂಲ r² ಅದಿಕ್ h² ಆಗತ್ತೆ. ಸೊ ಇದೇನಾಗತ್ತೆ ನೋಡಿ, 5 ಸ್ಕ್ವೇರ್. ಸೊ ಇಲ್ಲಿ r ಅನ್ನೋದು ರೇಡಿಯಸ್, ಸೊ ತ್ರಿಜ್ಯ 5 ಅದಿಕ್ ಈ ಒಂದು ಶಂಕುವಿನ ಎತ್ತರ ಎಷ್ಟಿದೆ, 12 ಸೆಂಟಿಮೀಟರ್. ಸೊ ಸ್ಕ್ವೇರ್ ರೂಟ್ ಆಗತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ತಗೊಳ್ತೇನೆ. ಇಲ್ಲಿ ಎಲ್ ಬರಬ್ಬರಿ ಏನಾಗಿದೆ, 25 ಅದಿಕ್ 144 ಅಲ್ವಾ. ಸೊ ಇಲ್ಲಿ ಎಲ್ ಬರಬ್ಬರಿ ಏನಾಯ್ತು, 25 ಅದಿಕ್ 144 ಏನಾಗತ್ತೆ, 969 ಆಗತ್ತೆ. ಸೊ ಎಲ್ ಬರಬ್ಬರಿ ಏನ್ ಬರುತ್ತೆ, 13 ಸೆಂಟಿಮೀಟರ್ ಆಗತ್ತೆ. ಸೊ ಇದೇನಾಯ್ತು, ಈ ಒಂದು ಶಂಕುವಿನ ಓರೆ ಎತ್ತರ ಆಗತ್ತೆ. ನಾವೀಗ ಇಲ್ಲಿ ಏನ್ ಮಾಡೋಣ, ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಏನ್ ಮಾಡ್ಬೇಕು, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಮೊತ್ತವಾಗಿದೆ. ಹಾಗಾದ್ರೆ ಇಲ್ಲಿ ಈ ಒಂದು ಒಟ್ಟು ಪಾರ್ಶ್ವ ಮೇಲ್ಮೈ, ಒಟ್ಟು ವಿಸ್ತೀರ್ಣ ಬರೀ ಏನಾಗಿದೆ, ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳತ್ತೆ, πrl ಅದಿಕ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳತ್ತೆ, 2πrh. ಓಕೆ, ಸೊ ಇಲ್ಲಿ ಕ್ಯಾಪಿಟಲ್ H ಅಂತ ತಗೊಳ್ತೇನೆ, ಯಾಕಂದ್ರೆ ಇಲ್ಲಿ ಈ ಒಂದು ಶಂಕುವಿನ ಎತ್ತರ ಕೂಡ h ಇದೆ ಅಲ್ವಾ. ಸೊ ಅದಕ್ಕೆ ಅದು ಸ್ಮಾಲ್ h ಅಂತ ತಗೊಂಡ್ರೆ ಇಲ್ಲಿ
ಈ ಒಂದು ಸಿಲಿಂಡರಿನ ಎತ್ತರವನ್ನ ಕ್ಯಾಪಿಟಲ್ ಎಚ್ ಅಂತ ಬರ್ಕೊಳ್ತೇನೆ. ಸೊ ಇದೇನಾಗುತ್ತೆ ನೋಡಿ, ಇಲ್ಲಿ ಪೈ ಆರ್ ಏನಿದೆ ಸಾಮಾನ್ಯವಾಗಿ ಕಾಣ್ತಾ ಇದೆ. ಸೊ ಬ್ರಾಕೆಟ್ ಇಂದ ಹೊರಗಿಟ್ಕೊಂಡ್ರೆ ಪೈ ಆರ್. ಸೊ ಇಲ್ಲಿ ಏನು ಉಳಿಯುತ್ತೆ, ಎಲ್ ಪ್ಲಸ್ 2H ಉಳಿಯುತ್ತೆ. ಸೊ ಇದನ್ನ 22/7 ಗುಣಿಸು ಆರ್ ಎಷ್ಟಿದೆ, 5 ಸೆಂಟಿಮೀಟರ್. ಸೊ ಇಲ್ಲಿ ಎಲ್ ಏನಾಗಿದೆ, ಈ ಒಂದು ಶಂಕುವಿನ ಓರೆ ಎತ್ತರ ಅಲ್ವಾ. ಸೊ ಇದು ಎಷ್ಟು ಬಂದಿದೆ, 13 ಸೆಂಟಿಮೀಟರ್. ಅದೀಗ 2 ಗುಣಿಸು ಎಚ್, ಈ ಒಂದು ಸಿಲಿಂಡರಿನ ಎತ್ತರ ಎಷ್ಟಿದೆ, 11 ಸೆಂಟಿಮೀಟರ್ ಇದೆ. ಸೊ ಬರೋಬ್ಬರಿ ಏನಾಗತ್ತೆ, 22/7 ಗುಣಿಸು 5. ಸೊ 13 ಅದೀಗ ಏನಾಗತ್ತೆ, ಇದು 11 2 22 ಬರುತ್ತೆ ಅಲ್ವಾ. ಸೊ ಈಗ ಇದನ್ನ ಕೂಡೋಣ, ಏನಾಗತ್ತೆ 22/7 ಗುಣಿಸು ಏನಾಗತ್ತೆ 5. ಸೊ ಇದನ್ನ ಕೂಡಿದಾಗ ಎಷ್ಟು ಬರುತ್ತೆ, 22 + 13 ಅಂದ್ರೆ 3 2 5 2 1 3. ಸೊ 35 ಬರುತ್ತೆ. ಸೊ ಇಲ್ಲಿ ನೋಡಿ, 7 1 7 7 5 35. ಸೊ ಇದೇನ್ ಬರ್ತಾ ಇದೆ, 22 ಗುಣಿಸು 5 5 25 ಅಲ್ವಾ. 5 5 25. ಸೊ ಇದನ್ನ ಗುಣಿಸಿದಾಗ ಏನ್ ಬರುತ್ತೆ, 25 ಗುಣಿಸು 22 ಎಷ್ಟು ಬರುತ್ತೆ, 550 ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ. ಸೊ 550 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು, ಈ ಒಂದು ಘನಾಕೃತಿಯ ಒಟ್ಟು ವಿಸ್ತೀರ್ಣ. ನಾವೀಗ ಏನ್ ಮಾಡ್ಬೇಕು, ಈ ಘನಾಕೃತಿಯ ಘನಫಲವನ್ನ ನೋಡ್ಬೇಕು ಅಲ್ವಾ. ಸೊ ಘನಾಕೃತಿಯ ಘನಫಲ. ಸೊ ಇದು ಘನಾಕೃತಿಯ ಘನಫಲವು ಶಂಕುವಿನ ಘನಫಲ ಮತ್ತು ಸಿಲಿಂಡರಿನ ಘನಫಲದ ಮೊತ್ತವಾಗಿದೆ. ಹಾಗಾದ್ರೆ ಇಲ್ಲಿ ಶಂಕುವಿನ ಘನಫಲ ಎಷ್ಟಿದೆ, ಶಂಕುವಿನ ಘನಫಲದ ಸೂತ್ರ ಏನ್ ಹೇಳುತ್ತೆ, 1/3 πr²h. ಅದೇ ರೀತಿ ಸಿಲಿಂಡರಿನ ಘನಫಲದ ಸೂತ್ರ ಏನ್ ಹೇಳುತ್ತೆ, πr²h. ಸೊ ನಾವಿಲ್ಲಿ ಏನ್ ಮಾಡ್ಬೋದು, ಒಟ್ಟು ಘನಫಲವನ್ನ ಲೆಕ್ಕ ಹಾಕೋಣ. ಒಟ್ಟು ಘನಫಲ ಬರಬ್ಬರಿ ಶಂಕುವಿನ ಘನಫಲ 1/3 πr²h ಅದೀಕ್ ಸಿಲಿಂಡರಿನ ಘನಫಲ. ಸೊ ಸಿಲಿಂಡರಿನ ಘನಫಲ πr² ಕ್ಯಾಪಿಟಲ್ H ಅಂತ ಬರೀತೇನೆ, ಯಾಕಂದ್ರೆ ಇಲ್ಲಿ ಈ ಸಿಲಿಂಡರಿನ ಎತ್ತರವನ್ನ ಕ್ಯಾಪಿಟಲ್ H ಇಂದ ಡಿನೋಟ್ ಮಾಡಿದ್ದೇವೆ. ಸೊ ಇಲ್ಲಿ ನೋಡಿ, πr² ಮತ್ತು πr² ಎರಡರಲ್ಲೂ ಸಾಮಾನ್ಯವಾಗಿ ಕಾಣ್ತಾ ಇದೆ. ಸೊ ಇಲ್ಲಿ πr². ಸೊ ಇಲ್ಲಿ ನೋಡಿ, ಘನಫಲದಲ್ಲಿ ಶಂಕುವಿನ ಘನಫಲದಲ್ಲೂ ಕೂಡ H ಇದೆ. ಇದನ್ನ ಈ ಶಂಕುವಿನ ಎತ್ತರವನ್ನ ನಾನು ಅದಕ್ಕಾಗಿ ಏನ್ ಮಾಡಿದ್ದೀನಿ, ಸ್ಮಾಲ್ h ಇಂದ ಡಿನೋಟ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ಈ ಎತ್ತರನೇ ಬೇರೆ, ಈ ಒಂದು ಸಿಲಿಂಡರಿನ ಎತ್ತರವೇ ಬೇರೆ. ಹಾಗಾಗಿ ಇದು ಎರಡರಲ್ಲೂ ಸಾಮಾನ್ಯವಾಗಿ ನಾವು ಈ H ಅನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ, ಆಯ್ತಾ. ಸೊ ಇಲ್ಲಿ ನೋಡಿ, ಬ್ರಾಕೆಟ್ ಅಲ್ಲಿ 1/3 ಗುಣಿಸು H ಪ್ಲಸ್ πr² ಹೊರಗೋದ್ರೆ ಕ್ಯಾಪಿಟಲ್ H ಇರತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 22/7 ಗುಣಿಸು 6 ಅಲ್ವಾ, ತ್ರಿಜ್ಯ ಎಷ್ಟಿದೆ, 5 ಗುಣಿಸು 5. ಸೊ ಇದೇನಾಗತ್ತೆ, 1/3 ಗುಣಿಸು ಇಲ್ಲಿ H, ಈ ಒಂದು ಶಂಕುವಿನ ಎತ್ತರ ಎಷ್ಟಿದೆ, H 12 ಅಲ್ವಾ. ಸೊ 12 ಅದೀಕ್ ಈ ಒಂದು ಸಿಲಿಂಡರಿನ ಎತ್ತರ ಎಷ್ಟಿದೆ, 11 ಸೆಂಟಿಮೀಟರ್. ಸೊ ಇಲ್ಲಿ ನೋಡಿ, 22/7 ಗುಣಿಸು 25. ಇದೇನಾಗತ್ತೆ, 3 1 3 3 4 12, 4 ಅದೀಕ್ 11 ಬರುತ್ತೆ. ಸೊ ಇದೇನಾಯ್ತು, 22/7 ಗುಣಿಸು 25 ಗುಣಿಸು ಏನಾಗತ್ತೆ, 11 ಪ್ಲಸ್ 14 ಎಷ್ಟಾಗತ್ತೆ, 15 ಆಗತ್ತೆ. ಸೊ ಇದನ್ನ ನೋಡಿ, 22 ಗುಣಿಸು 25. ಸೊ ಇದನ್ನ ಏನಂತ ಬರೀತೇನೆ ನಾನು, 550/7 ಗುಣಿಸು 15. ಸೊ ಇದೇನಾಗತ್ತೆ, 8250/7 ಬರುತ್ತೆ. ಸೊ ಇದನ್ನ ಫ್ರಾಕ್ಷನ್ ಇಂದ ಡೆಸಿಮಲಿಗೆ ಕನ್ವರ್ಟ್ ಮಾಡಿ ಇದನ್ನ ಸಂಕ್ಷೇಪಣಗೊಳಿಸಿದಾಗ ಸೊ ಇಲ್ಲಿ ಏನ್ ಬರುತ್ತೆ, 1178 1178.57
ಸೆಂಟಿಮೀಟರ್ ಕ್ಯೂಬ್. ಸೊ ಇದೇನಾಗತ್ತೆ, ಈ ಒಂದು ಘನಾಕೃತಿಯ ಒಟ್ಟು ಘನಫಲ. ಘನಾಕೃತಿಯ ಒಟ್ಟು ಘನಫಲ ಏನು? 1178.57 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಏನಾಯ್ತು, ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ 550 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಈ ಘನಾಕೃತಿಯ ಘನಫಲ 1178.57 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಓಕೆ.